ಶೆಟ್ಟಿ ಕೇಂದ್ರ ಸಂಘದ ಚುನಾವಣೆಯಲ್ಲಿ ಬಿಲಿಂಗೇಶ್ವರ್ ತಂಡಕ್ಕೆ ಭರ್ಜರಿ ಜಯಭೇರಿ. ಕುರುಹಿನ ಶೆಟ್ಟಿ ಕೇಂದ್ರ ಸಂಘದ ಅಧ್ಯಕ್ಷರಾಗಿ ಬಿಲಿಂಗೇಶ್ವರ್ ಆಯ್ಕೆ. ಗೆದ್ದೆ ಗೆಲ್ತಾನಂತ ನಾನು ಮುಂಚೆ ಹೇಳಿದ್ದೆ, ಮಗ ಕಡವೆ ದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ. ಕುರುಹಿನ ಶೆಟ್ಟಿ ಸಮಾಜದಲ್ಲಿ ಉಕ್ಕಿ ಹರಿದ ಹರ್ಷದ ಹೊನಲು. ಬಿಲಿಂಗೇಶ್ವರ್ ಜಯಘೋಷವು ಮುಗಿಲು ಮುಟ್ಟುತ್ತಿದ್ದಂತೆ ಕುರುಹಿನ ಶೆಟ್ಟಿ ಯುವಕರು ಹಾಗೂ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ರಾಜ್ಯಾದ್ಯಂತ ಕುರುಹಿನ ಶೆಟ್ಟಿ ಸಮುದಾಯದ ಮುಖಂಡರು ಹಾಗೂ ಯುವಕರು ಬಿಲಿಂಗೇಶ್ವರ್ ತಂಡಕ್ಕೆ ಅಭಿನಂದನೆಗಳು ಸಲ್ಲಿಸಿ ಸಂಭ್ರಮಿಸಿದರು. ಕುರುಹಿನ ಶೆಟ್ಟಿ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಹಾಸನದಲ್ಲಿ 4 ಹಂತಗಳಲ್ಲಿ ನಡೆದ ಚುನಾವಣೆಯಲ್ಲಿ ಬಿಲಿಂಗೇಶ್ವರ್ ಹೆಚ್ಚು ಮತಗಳಿಸುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇದರ ಜೊತೆಯಲ್ಲಿ ತಂಡದ ಎಲ್ಲ ಸದಸ್ಯರ ಗೆಲುವಿಗೆ ಶ್ರಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಮಾಜ ಹಿರಿಯ ಸಾಹಿತಿ ಕೆಜೆ ನಾರಾಯಣ್, ಶಾಸಕರಾದ ಕೇಶವ ಪ್ರಸಾದ್, ಪೊಲೀಸ್ ಹಿರಿಯ ಅಧಿಕಾರಿ ಕೆ ವಿ ಶರತ್ ಚಂದ್ರ, ಬಿಬಿಎಂಪಿ ಮಾಜಿ ಸದಸ್ಯೆ ರೂಪಾ ಲಿಂಗೇಶ್ವರ್, ಕವಿ ಹಾಗೂ ಪತ್ರಕರ್ತರಾದ ಮಹೇಶ್ ಉಗಿನಹಳ್ಳಿ, ಹೊಸರೋಡ್ ದಿನೇಶ್, ಗೊಟ್ಟಿಕೆರೆ ಮಂಜುನಾಥ್, ಯುವ ಮುಖಂಡರಾದ ಹೇಮಂತ್ ಶೆಟ್ಟಿ, ಗೋಪಾಲ್ ಶೆಟ್ಟಿ, ಮಂಗಮ್ಮನಪಾಳ್ಯದ ಹೇಮಣ್ಣ ಶೆಟ್ಟಿ, ವೆಂಕಟೇಶ್, ಹೊಸರೋಡ್ ಸಂಘದ ಅಧ್ಯಕ್ಷರಾದ ನಂಜಪ್ಪ ಶೆಟ್ಟಿ, ಆನೇಕಲ್ ಚಂದ್ರು, ಕಿಕ್ಕೇರಿ ಸಂಘದ ಅಧ್ಯಕ್ಷರಾದ ಮಹೇಶ್, ಕಾರ್ಯದರ್ಶಿ ಕಿಕ್ಕೇರಿ ಉಮೇಶ್, ಪತ್ರಕರ್ತರಾದ ಬಲರಾಮು ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಬಿಲಿಂಗೇಶ್ವರ್ ಅವರಿಗೆ ಶುಭಾಶಯಗಳು ಕೋರಿ ಹೂಮಾಲೆ ಹಾಕಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಘದ ನೂತನ ರಾಜ್ಯಾಧ್ಯಕ್ಷ ಬಿಲಿಂಗೇಶ್ವರ್ ಮಾತನಾಡುತ್ತಾ, ರಾಜ್ಯದಲ್ಲಿ ಕುರುಹಿನ ಶೆಟ್ಟಿ ಸಮುದಾಯ 20 ಲಕ್ಷಕ್ಕಿಂತ ಹೆಚ್ಚಿದೆ. ಸಮುದಾಯದ ಮುಖ್ಯ ಉದ್ಯಮ ನೇಕಾರಿಕೆಯಾಗಿದ್ದು, ಶಿಕ್ಷಣ, ಉದ್ಯೋಗ, ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದಿದೆ. ಇಂತಹ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಸಂಘಟನೆಗೆ ಪ್ರಮುಖ ಆದ್ಯತೆ ನೀಡಲಾಗುವುದು. ಕೆಆರ್ಪೇಟೆ ತಾಲ್ಲೂಕಿನಲ್ಲಿ ಇರುವ ಸಮಾಜದ ಜಮೀನನ್ನು ಅಭಿವೃದ್ಧಿಪಡಿಸಿ, ಆದಾಯವನ್ನು ಹೆಚ್ಚಿಸಿ, ಪಾರದರ್ಶಕವಾದ ಆಡಳಿತವನ್ನು ನೀಡುತ್ತೀವಿ. ಪ್ರಮುಖವಾಗಿ ನಗರದ ಸಾಕಮ್ಮ ಭವನದ ನಿರ್ಮಾಣ, ಶೈಕ್ಷಣಿಕ ಪ್ರಗತಿ ಸಾಧಿಸಲು ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ, ಕಲೆ ಸಾಹಿತ್ಯ, ಕ್ರೀಡೆಗೆ ಸಹಕಾರ ಮತ್ತು ನೇಕಾರಿಕೆ ಮಾಡುವ ಸಮುದಾಯದವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಾಲ ಸೌಲಭ್ಯ ದೊರಕಿಸಿಕೊಡಲು ಪ್ರಯತ್ನಿಸಲಾಗುವುದು ಎಂದರು. ಹಾಗೂ ಚುನಾವಣೆಯ ಸಂದರ್ಭದಲ್ಲಿ ನಾವುಗಳು ಕೊಟ್ಟೆಲ್ಲ ಭರವಸೆಗಳನ್ನು ಹಂತ ಹಂತವಾಗಿ ಈಡೇರಿಸುತ್ತೀವಿ ಎಂಬುದಾಗಿ ಭರವಸೆ ನೀಡಿದರು. ನನ್ನ ಹಾಗೂ ನನ್ನ ತಂಡದ ಗೆಲುವಿಗೆ ಶ್ರಮಿಸಿದ ಸಮಾಜದ ಮುಖಂಡರುಗಳಿಗೆ ಹಾಗೂ ಮತ ನೀಡಿ ಆಶೀರ್ವದಿಸಿದ ಮತದಾರ ಬಂಧುಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುವುದಾಗಿ ತಿಳಿಸಿದರು. ನಾನು ಮುಂಚೆ ಹೇಳಿದ್ದೆ, ಮಗ ಕಡವೆ ದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ.